ಈ ತೋಟ ಎಲ್ಲ 5 ಎಕರೆ ಇದೆ. 5 ಎಕರೆಯಲ್ಲಿ 30,000 ಗಿಡ ನಾಟಿ ಮಾಡಿದ್ದೀವಿ. ಕಾಯಿ ನೋಡಿ ಯಾವ ಥರ ಶೈನಿಂಗ್ ಬರ್ತಾ ಇದೆ ನೋಡಿ. ಒಂದು ಗಿಡದಲ್ಲಿ 100ರಿಂದ 150 ಹೂವು ಬರ್ತಾ ಇದೆ. ಕೇವಲ ನಾವು 15 ಲಕ್ಷ ಬಂಡವಾಳ ಹಾಕಿ 90 ಲಕ್ಷ ಮಾಡಿದ್ದೀವಿ. ಅದಕ್ಕೆ ಮುಖ್ಯ ಕಾರಣ ಏನಂದರೆ ಸ್ನೇಹಿತರೆ, MME ಪ್ರಾಡಕ್ಟ್ ಅವರ ಗೇರ್ ಸಿಸ್ಟಮ್, ಗೇರ್ 1ಇಂದ ಗೇರ್ 5 ಯೂಸ್ ಮಾಡಿದ್ವಿ. ಇವಾಗ ಇರ್ತಕ್ಕಂಥ ರೇಟಲ್ಲಿ ಒಂದು 10,000 ಕ್ರೇಟ್ ಮೇಲೆ ಬರುತ್ತೆ ನಮ್ಮದು. ಆ ಥರ ಬೆಳೆ ಆಗಿದೆ. ಯಾವ ಥರ ಗೊಚ್ಚಲು ಥರ ಕಾಯಿ ದ್ರಾಕ್ಷಿ ಥರ ಬರ್ತಾ ಇದೆ ಗೊಂಚಲು. ರೂಟ್ ಸಿಸ್ಟಮ್ ಚೆನ್ನಾಗಿದೆ ಅಂದರೆ ನಿಮಗೆ 100% ಬೆಳೆ ಮಾಡ್ಬೋದು. ಯಾವುದೇ ತರಕಾರಿಗೆ ಸೀಸನ್ ಅನ್ನೋದಿಲ್ಲ, ಟೊಮೊಟೊಗೆ ಮಾತ್ರ ತರಕಾರಿಯಲ್ಲಿ ಒಳ್ಳೆ ಸೀಸನ್ ಇದೆ. ನಾವು ವೈರಸ್ ಬರ್ದಿರೋ ಬೆಳೆ ಮಾಡಬೇಕು ಅಂದರೆ ಗೇರ್ ಸಿಸ್ಟಮ್ ಯೂಸ್ ಮಾಡಿ. ಗೇರ್ 1ಇಂದ 5ವರೆಗೂ ಒಂದ್ಸಲಿ ಬಿಡಿ ಸಾಕು ಅಂತ ಹೇಳ್ತಾರೆ. 1 ಎಕರೆ ಬೇಡ, ಒಂದು 10 ಗುಂಟೆ ಇಲ್ಲಾಂದ್ರೆ ಅರ್ಧ ಎಕರೆ ಟ್ರೈ ಮಾಡಿ ನೋಡಿ. ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ವೆಂಕಟೇಶ್ ರೆಡ್ಡಿ ಅಂತ. ಇಲ್ಲಿ ಹೊರ್ತೂರು ಹತ್ರ ಸೋರಣ್ಸೆ ಗ್ರಾಮ ನಮ್ಮದು. ಈ ತೋಟ ಎಲ್ಲ 5 ಎಕರೆ ಇದೆ. 5 ಎಕರೆಯಲ್ಲಿ 30,000 ಗಿಡ ನಾಟಿ ಮಾಡಿದ್ದೀವಿ. 30,000 ಗಿಡದಲ್ಲಿ ಒಂದು ವೈರಸ್ ಗಿಡ ಇಲ್ಲ, ಒಂದು ವಿಲ್ಟ್ ಇಲ್ಲ, ಎಲ್ಲ ವಿಗರು ಚೆನ್ನಾಗಿ ಬರ್ತಾ ಇದೆ. ನಿಮಗೆ ಗೊತ್ತಾಗುತ್ತೆ ನೋಡಿ, ಸ್ಟೆಮ್ ಯಾವ ಥರ ಬರ್ತಾ ಇದೆ. ಫ್ಲವರಿಂಗ್ 99-100% ಫ್ಲವರಿಂಗ್ ಇದೆ. ನಿಮಗೆ ಗೊತ್ತಾಗುತ್ತೆ ನೋಡಿ ಯಾವ ಥರ ಗಿಡದಲ್ಲಿ ಫ್ಲವರ್ ಕಚ್ಚಿದೆ ನೋಡಿ. ಕಾಯಿ ನೋಡಿ ಯಾವ ಥರ ಶೈನಿಂಗ್ ಬರ್ತಾ ಇದೆ ನೋಡಿ. ಒಂದು ಗಿಡದಲ್ಲಿ 100ರಿಂದ 150 ಹೂವು ಬರ್ತಾ ಇದೆ. ಆ ಬಂದಿರತಕ್ಕಂಥ ಹೂವೂ ಸಹ ಪಿಂದೆಯಾಗಿ ದೊಡ್ಡ ಕಾಯಾಗಿ ಬರ್ತಾ ಇದೆ. ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ. ಈ ಥರ ಬರೋಕ್ಕೆ ಕಾರಣ ಏನು ಅಂದರೆ ಸ್ನೇಹಿತರೆ ಹೇಳ್ತಾ ಇದ್ದೀನಿ ನೋಡಿ, MME ಪ್ರಾಡಕ್ಟ್ ಅವ್ರದ್ದು ಗೇರ್ 1ಇಂದ ಗೇರ್ 5 ಗೇರ್ ಸಿಸ್ಟಮ್ ಚೆನ್ನಾಗಿದೆ, ರಿಸಲ್ಟ್ ಚೆನ್ನಾಗಿದೆ. ಅದೇ ಥರ ಯಾವುದೇ ಥರ ಬೂದಿ ರೋಗ ಇಲ್ಲ, ಯಾವುದೇ ಥರ ಡೋನಿ ಮೆಲ್ಡ್ಯೂ ಇಲ್ಲ, ಯಾವುದೇ ಥರ ರೋಗ ಇಲ್ಲ. ನೋಡಿ ಸ್ನೇಹಿತರೆ, ನಾವು 10 ವರ್ಷ ಹಿಂದೆ ವ್ಯವಸಾಯ ಮಾಡುವಾಗ ಹೀರೆಕಾಯಿ, ಸೌತೆಕಾಯಿ, ಹಾಗಲಕಾಯಿ, ಬಳ್ಳಿ ಜಾತಿ ಬೆಳೀತಾ ಇದ್ವಿ. ಬಳ್ಳಿ ಜಾತಿ ಬೆಳೆಯುವಾಗ ವಿಲ್ಟ್ ತುಂಬ ಇತ್ತು, ನೆಮಟೋಡ್ಸ್ ಇತ್ತು. ಒಂದು ಗಿಡದಲ್ಲೂ ಚಿಗುರು ಬರ್ತಾ ಇರಲಿಲ್ಲ, ಹೂವು ಬರ್ತಾ ಇಲ್ಲ. ಏನಪ್ಪ ಮಾಡೋದು ಅಂದಾಗ MME ಪ್ರಾಡಕ್ಟ್ ಅವರು ಔಷಧಿ ಇಂಟ್ರೊಡ್ಯೂಸ್ ಆದಮೇಲೆ ತುಂಬ ಚೆನ್ನಾಗಿ ಅದು ಕೆಲಸ ಮಾಡ್ತು. ಆಮೇಲೆ ನಮಗೆ ಬೆಳೆ ಬೆಳೀತಾ ಅದ್ರ ಬಗ್ಗೆ ಗೊತ್ತಾಯಿತು. ಇದೇ ಥರ ಬೆಳೆ ಮಾಡಿದೆ ಟೊಮೊಟೊನೂ ಮಾಡ್ಬೋದು ಅಂತ 2023ರಲ್ಲಿ ನಾವು ಟೊಮೊಟೊ ಬೆಳೆ ಮಾಡಿದ್ವಿ. ಆವಾಗ ಬೆಳೆ ಮಾಡಿದಾಗ 100% ಸಕ್ಸಸ್ ಆಯಿತು. ಒಂದು 3 ಎಕರೆ ಸ್ಟಾರ್ಟಿಂಗ್ ಟೊಮೊಟೊ ಮಾಡಿದ್ವಿ. ಆ 3 ಎಕರೆಯಲ್ಲಿ ನಮ್ಗೆ 8,000 ಕ್ರೇಟ್, 15 kg 8,000ರಿಂದ 9,000 ಕ್ರೇಟ್ ಇಳುವರಿ ಬಂದಿದೆ. ಆ ಟೈಮಲ್ಲಿ ನಮಗೆ ನೋಡಿ ಸ್ನೇಹಿತರೆ 1,500ರಿಂದ 2,000 ರೂಪಾಯಿ ರೇಟ್ ಸಿಕ್ಕಿದೆ ಕೋಲಾರ ಮಾರ್ಕೆಟಲ್ಲಿ. ಅದೇ ಟೈಮಲ್ಲಿ 90ರಿಂದ 95 ಲಕ್ಷ ಬೆಳೆ ಮಾಡಿ ಒಳ್ಳೆ ಆದಾಯ ಗಳಿಸಿದ್ದೀವಿ. ಕೇವಲ ನಾವು 15 ಲಕ್ಷ ಬಂಡವಾಳ ಹಾಕಿ 90 ಲಕ್ಷ ಮಾಡಿದ್ದೀವಿ. ಅದಕ್ಕೆ ಮುಖ್ಯ ಕಾರಣ ಏನಂದರೆ ಸ್ನೇಹಿತರೆ, MME ಪ್ರಾಡಕ್ಟ್ ಅವರ ಗೇರ್ ಸಿಸ್ಟಮ್, ಗೇರ್ 1ಇಂದ ಗೇರ್ 5 ಯೂಸ್ ಮಾಡಿದ್ವಿ. ಅದ್ರ ಜೊತೆಗೆ ಸುಪ್ರೀಮು, ಅಟ್ಯಾಕು, ಅಂಟರು ಎಲ್ಲ ಸ್ಪ್ರೇ ಮಾಡಿದ್ದೀವಿ. ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಅದೇ ಥರ ಈ ವರ್ಷವೂ ಸೀಸನ್ ಸ್ಟಾರ್ಟ್ ಆಗಿದೆ. ಇನ್ನೊಂದು 15 ದಿನಕ್ಕೆ ನಮ್ಮದು ಹಾರ್ವೆಸ್ಟಿಂಗ್ ಸ್ಟಾರ್ಟ್ ಆಗುತ್ತೆ. ಸೀಸನ್ಗೆ, ಒಳ್ಳೆ ಸೀಸನ್ಗೆ ಟೊಮೊಟೊ ಬರುತ್ತೆ, ಹಾರ್ವೆಸ್ಟಿಂಗ್ ಸ್ಟಾರ್ಟ್ ಆಗಿ. ಇವತ್ತು 500ರಿಂದ 600 ರೂಪಾಯಿ ಇದೆ ಕೋಲಾರ ಮಾರ್ಕೆಟಲ್ಲಿ. ಎಲ್ಲ ಹೇಳ್ತಾ ಇದ್ದಾರೆ 1,000 ರೂಪಾಯಿವರೆಗೂ ಹೋಗುತ್ತೆ ಅಂತ. ಇವಾಗ ಇರ್ತಕ್ಕಂಥ ರೇಟಲ್ಲಿ ಒಂದು 10,000 ಕ್ರೇಟ್ ಮೇಲೆ ಬರುತ್ತೆ ನಮ್ಮದು. ಆ ಥರ ಬೆಳೆ ಆಗಿದೆ. ಎಲ್ಲರೂ ಗೇರ್ ಸಿಸ್ಟಮ್ ಯೂಸ್ ಮಾಡಿ. ನನಗೂ ಸಂತೋಷ ಆಗುತ್ತೆ ಹೇಳೋದಕ್ಕೆ. ನಾನು ಚೆನ್ನಾಗಿ ಯೂಸ್ ಮಾಡಿದ್ದೀನಿ. ಆ ಥರ ಬೆಳೆ ಬಂದಿದೆ. 60 ದಿನ ಬೆಳೆ ಸುಳ್ಳಿ ನೋಡಿ, ಇನ್ನೂ ಹಚ್ಚ ಹಸಿರಾಗಿ ಹೊಸ ಚಿಗುರು ಬರ್ತಾನೆ ಇದೆ ನೋಡಿ ಸ್ನೇಹಿತರೆ. ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ಕಾಯಿ ನೋಡಿ ನಿಮಗೆ ಗೊತ್ತಾಗುತ್ತೆ ನೋಡಿ ಯಾವ ಥರ ಗೊಚ್ಚಲು ಥರ ಕಾಯಿ ದ್ರಾಕ್ಷಿ ಥರ ಬರ್ತಾ ಇದೆ ಗೊಂಚಲು ನೋಡಿ. ಅದೇ ಥರ ನೋಡಿ ಯಾವ ಥರ ರೂಟ್ ಸಿಸ್ಟಮ್ ನೋಡಿ ಯಾವ ಥರ ಇದೆ ನೋಡಿ. ಹೊಸ ಬೇರೆ ಯಾವ ಥರ ಬರ್ತಾ ಇದೆ ನೋಡಿ, ನಿಮಗೆ ಗೊತ್ತಾಗುತ್ತೆ ನೋಡಿ. ಸರಿ, ನಾವು ಯೂಸ್ ಮಾಡಿರ್ತಕ್ಕಂಥ ಪ್ರಾಡಕ್ಟಿಂದ ಬೇರೆ ನೋಡಿ ಯಾವ ಥರ ಹೊಸ ಬೇರೆ ಬರ್ತಾ ಇದೆ ನೋಡಿ. ರೂಟ್ ಸಿಸ್ಟಮ್ ಚೆನ್ನಾಗಿದೆ ಅಂದರೆ ನಿಮಗೆ 100% ಬೆಳೆ ಮಾಡ್ಬೋದು. ಜೂನ್ 20ರಿಂದ ಸೆಪ್ಟೆಂಬರ್ 10ನೇ ತಾರೀಕುವರೆಗೂ ಟೊಮೊಟೊ ಸೀಸನ್ ಸ್ಟಾರ್ಟ್ ಆಗುತ್ತೆ. ಆವಾಗ ಒಳ್ಳೆ ರೇಟ್ ಸಿಗುತ್ತೆ. ಯಾವುದೇ ತರಕಾರಿಗೆ ಸೀಸನ್ ಅನ್ನೋದಿಲ್ಲ, ಟೊಮೊಟೊಗೆ ಮಾತ್ರ ತರಕಾರಿಯಲ್ಲಿ ಒಳ್ಳೆ ಸೀಸನ್ ಇದೆ. ಎಲ್ಲ ರೈತರು ಬೆಳೀತಾರೆ. ಕಷ್ಟ ಆಗ್ತಾಯಿದೆ ಬೆಳೆಯೋಕ್ಕೆ. ಯಾಕೆ ಕಷ್ಟ ಆಗ್ತಾಯಿದೆಯಪ್ಪ? ಸಿಕ್ಕಾಪಟ್ಟೆ ರೋಗ ಬರ್ತದೆ, ವಿಲ್ಟ್ ಬರ್ತದೆ, ವೈರಸ್ ಮೈನ್ ನೋಡಿ. ವೈರಸ್ ಬರುತ್ತೆ ಗಿಡಕ್ಕೆ. ವೈರಸ್ ಬಂದಾಗ ಅಧಿಕ ಇಳುವರಿನೂ ಬರೋದಿಲ್ಲ, ನಮ್ಗೆ ಯಾಕಿರ್ತಕ್ಕಂಥ ಬಂಡವಾಳನೂ ಬರೋದಿಲ್ಲ. ನಾವು ವೈರಸ್ ಬರ್ದಿರೋ ಬೆಳೆ ಮಾಡಬೇಕು ಅಂದರೆ ಗೇರ್ ಸಿಸ್ಟಮ್ ಯೂಸ್ ಮಾಡಿ. ಅವ್ರು MME ಪ್ರಾಡಕ್ಟ್ ಅವ್ರು ಹೇಳ್ತಾರೆ, ನೀವು ಗೇರ್ 1ಇಂದ 5ವರೆಗೂ ಒಂದ್ಸಲಿ ಬಿಡಿ ಸಾಕು ಅಂತ ಹೇಳ್ತಾರೆ. ಕ್ವಾಲಿಟಿ ಇದೆ ಇದು ಗೊಬ್ಬರ. ನಾವು ಬಿಟ್ಟಾಗೆಲ್ಲ ಹೊಸ ಚಿಗುರು ಬರ್ತಾನೆ ಇರುತ್ತೆ, ಹೊಸ ಬೇರು ಬರ್ತಾ ಇರುತ್ತೆ. ಫ್ರೂಟ್ ಸೆಟ್ಟಿಂಗ್ ಚೆನ್ನಾಗಿರುತ್ತೆ, ಫ್ಲವರ್ ಸೆಟ್ಟಿಂಗು ಚೆನ್ನಾಗಿರುತ್ತೆ, ಎಲೆ ಅಷ್ಟು ಚೆನ್ನಾಗಿ ಬರುತ್ತೆ. ಎಲ್ಲ ರೈತರು ಬಿಡ್ಬೋದು. ಒಂದೇ ಸಲ 1ರಿಂದ 5ವರೆಗೂ ಬಿಡ್ಬೋದು ಅಂತ ಹೇಳ್ತಾರೆ. ಯಾಕಪ್ಪ ಅಷ್ಟೊಂದು ಬಿಡ್ತೀವಿ ಅಂದರೆ ಅದು ಆ ಥರ ಪ್ರತಿಫಲ ಸಿಗ್ತಾಯಿದೆ ನಮಗೆ. ಬೆಳೆ ಅಷ್ಟು ಚೆನ್ನಾಗಿ ಬರ್ತಾಯಿದೆ. ಅದರಿಂದ ನಾವು ಗೇರ್ 1ರಿಂದ 5ವರೆಗೂ 4 ಸಲ ಬಿಡ್ತಾ ಇದ್ದೀವಿ ಸ್ನೇಹಿತರೆ. ನೀವು ಒಂದ್ಸಲಿ 1 ಎಕರೆ ಬೇಡ, ಒಂದು 10 ಗುಂಟೆ ಇಲ್ಲಾಂದರೆ ಅರ್ಧ ಎಕರೆ ಟ್ರೈ ಮಾಡಿ ನೋಡಿ. ಗೇರ್ ಸಿಸ್ಟಮ್ 1ರಿಂದ 5ವರೆಗೂ ಟ್ರೈ ಮಾಡಿ. ಅಷ್ಟು ಚೆನ್ನಾಗಿದೆ ಪ್ರಾಡಕ್ಟು. ಎಲ್ಲರೂ ಯೂಸ್ ಮಾಡಿ.